ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಮಲ್ಲಿಗೆ ಕೃಷಿಯ ಬಗ್ಗೆ ನನಗೆ ತುಂಬ ಪ್ರಶ್ನೆಗಳು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ. ನೀವು ಕೇಳಿದಂತಹ ಕಮೆಂಟಿಗೆ ನಾನಿವತ್ತು ಉತ್ತರವನ್ನು ಕೊಡ್ತಾ ಇದ್ದೇನೆ. ನನಗೆ ಎಷ್ಟು ಗೊತ್ತುಂಟು, ನನ್ನ ಮಲ್ಲಿಗೆ ಗಿಡಗಳಿಗೆ ನಾನು ಯಾವ ಗೊಬ್ಬರಗಳನ್ನು ಹಾಕ್ತೀನಿ, ಯಾವ ರೀತಿ ಆರೈಕೆ ಮಾಡ್ತೀನಿ, ಯಾವ ಗೊಬ್ಬರ ಹಾಕಿದರೆ ಯಾವ ರೀತಿ ಗಿಡಗಳಿಗೆ ಎಫೆಕ್ಟ್ ಆಗ್ತದೆ, ಅದನ್ನೆಲ್ಲ ನಾನು ತಿಳ್ಕೊಂಡು ನನ್ನ ಅನುಭವದಿಂದ ನೀವು ಕೇಳಿದಂತಹ ಪ್ರಶ್ನೆಗೆ ನಾನಿವತ್ತು ಉತ್ತರವನ್ನು ಕೊಡ್ತಾ ಇದ್ದೇನೆ. ಫಸ್ಟಾಗಿ ಒಂದು ನನಗೆ ತುಂಬ ರಿಪೀಟಾಗಿ ಬರುವಂತಹ ಕ್ವಶನ್ ಅಂತ ಹೇಳಿದರೆ ಗ್ರೋ ಬ್ಯಾಗ್. ಅಂದರೆ ನನ್ನ ಹತ್ರ ಪಾಟ್ ಮತ್ತು ಗ್ರೋ ಬ್ಯಾಗ್ ಎರಡು ಕೂಡ ಉಂಟು. ಅದರ ಸೈಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಫಸ್ಟಾಗಿ ನಾನು ಗ್ರೋ ಬ್ಯಾಗಿದ್ದು ಸೈಜ್ ಹೇಳ್ತೇನೆ. ಅಂದರೆ ಗ್ರೋ ಬ್ಯಾಗನ್ನು ನಾನು ಮೀಶೋ ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದು, ಹಸಿರು ಕಲರಿದ್ದು. ಅದು ನಾನು ಅಂದರೆ ಬೇರೆ ಬೇರೆ ಸೈಜಲ್ಲಿ ಉಂಟು, ಆದರೆ ನನ್ನಲ್ಲಿರುವಂಥ ಸೈಜ್ 16x16 ಅಂದರೆ 16x16. ಉದ್ದ ಮತ್ತು ಅಗಲ ಸೇಮ್ ಒಂದೇ ಲೆಕ್ಕ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು 16x16 ತಗೊಂಡಿದ್ದೇನೆ. ನನ್ನ ಹತ್ರ ಇರುವಂಥ ಸೈಜ್ ಪ್ರತಿಯೊಂದು ಗ್ರೋ ಬ್ಯಾಗ್ನ ಸೈಜ್ 16x16 ಆಯಿತಾ. ನಾನು ಅದನ್ನು ಯಾಕೆ ಪರ್ಚೇಸ್ ಮಾಡಿದೆ ಅಂತ ಹೇಳಿದರೆ, ನಾನು ಫಸ್ಟಾಗಿ ಒಂದು 2 ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಿದೆ, ನೋಡುವ ಸ್ಯಾಂಪಲ್ ನೋಡುವ ಅಂತ ಹೇಳಿ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. 10/10, 10ರಲ್ಲಿ 10 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ, ಗಟ್ಟಿ ಇದೆ. ಅವರೇ 2 ಹೋಲ್ಗಳನ್ನು ಕೊಡ್ತಾರೆ, ಜಸ್ಟ್ 2 ಹೋಲ್ ಸಾಕಾಗ್ತದೆ, ಅದರಲ್ಲಿ ನೀರು ಇಳಿದು ಹೋಗ್ತದೆ. ಹಾಗಾಗಿ ನಾನು ಆ ಗ್ರೋ ಬ್ಯಾಗ್ ನನಗೆ ಇಷ್ಟ ಆದ ನಂತರ ನನ್ನ ಗಿಡಗಳಿಗೆ ಎಷ್ಟು ಗ್ರೋ ಬ್ಯಾಗ್ ಬೇಕು ನೋಡಿ ಅಷ್ಟು ನಾನು ಪರ್ಚೇಸ್ ಮಾಡಿದ್ದೇನೆ. ಎಲ್ಲ ಗ್ರೋ ಬ್ಯಾಗ್ ಕೂಡ 16x16. ನೀವು ಮೀಶೋ ಆ್ಯಪಲ್ಲಿ ಹೋಗಿ 16 ಅಂದರೆ 16x16 ಗ್ರೋ ಬ್ಯಾಗ್ ಅಂತ ಹಾಕಿ, ಖಂಡಿತ ಆಗ ಇದೇ ಬರ್ತದೆ. ಆದರೆ ತಗೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ತಗೊಳ್ಳಿ. ಯಾಕಂತ ಹೇಳಿದರೆ ಕೆಲವೊಮ್ಮೆ ನಾವು ಸರ್ಚ್ ಬಾರಲ್ಲಿ ಅದು ಹಾಕಿದಂತಹ ಸೈಜೇ ಬರೋದಿಲ್ಲ. ಕರೆಕ್ಟಾಗಿ ನೋಡಿಕೊಂಡು ನೀವು ಪರ್ಚೇಸ್ ಮಾಡಿ ಆಯಿತಾ. ಮೀಶೋ ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ನನಗೆ ಪಾಟ್, ಎರಡನೇ ಸ್ಟೆಪ್ ಬರುವುದಾದರೆ ಪಾಟ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ, ನಾನು ನಮ್ಮ ಊರಲ್ಲೇ ಇರುವಂತಹ ಶಾಪಲ್ಲಿ ನಾನು ಹೋಗಿ ಪರ್ಚೇಸ್ ಮಾಡಿದೆ. ಅಂದರೆ ಫಸ್ಟ್ ನಾನು ಮಲ್ಲಿಗೆ ಕೃಷಿ ಮಾಡುವಾಗ ಪಾಟನ್ನೇ ಪರ್ಚೇಸ್ ಮಾಡಿದ್ದು. ಪಾಟನ್ನು ನಾನು ಫಸ್ಟ್ ಪ್ರಿಫೇರ್ ಮಾಡಿದೆ, ನನಗೆ ಪಾಟ್ ಇಷ್ಟ ಆಯಿತು, ಹಾಗಾಗಿ ನಾನು ಪಾಟ್ ತಗೊಂಡೆ. ಪಾಟ್ನ ಸೈಜ್ 15x15, 15x15 ಅಡ್ಡ ಉದ್ದ ಮತ್ತು ಅಗಲ ಸೇಮು 15x15. ಗ್ರೋ ಬ್ಯಾಗ್ 16x16 ಸ್ನೇಹಿತರೆ, 1 ಇಂಚು ಹೆಚ್ಚು ಕಡಿಮೆ. ಗ್ರೋ ಬ್ಯಾಗ್ ಸ್ವಲ್ಪ ದೊಡ್ಡದಿದೆ, ಪಾಟ್ ಸ್ವಲ್ಪ ಸಣ್ಣದಿದೆ. ಏನೋ ದೊಡ್ಡ ವ್ಯತ್ಯಾಸ ಏನಿಲ್ಲ, ಜಸ್ಟ್ 1 ಇಂಚಿನಷ್ಟು ಅಷ್ಟೇ, ಏನೋ ಜಾಸ್ತಿ ಡಿಫರೆನ್ಸ್ ಏನೂ ಇಲ್ಲ. ಬಟ್ ನೀವು ಕೇಳಿದಂತಹ ಪ್ರಶ್ನೆಗೆ ಕ್ಲಾರಿಟಿ ಸಿಕ್ಕಿತು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಪಾಟಿದು ನನ್ನ ಹತ್ರ ಲಿಂಕ್ ಆಗಿರ್ಬೋದು, ಅದು ಹೇಗೆ ಅಂತೆಲ್ಲ ಕೇಳಬೇಡಿ ಸ್ನೇಹಿತರೆ. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಶಾಪಲ್ಲಿ, ಹಾಗಾಗಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಪಾಟಲ್ಲಿ ಕೂಡ ಗ್ರೋ ಬ್ಯಾಗಲ್ಲಿ ಕೂಡ ನಾನು ಎರಡನ್ನು ಕೂಡ ನಾನು ಪ್ರಿಫೇರ್ ಮಾಡ್ತೇನೆ. ಅದಾದ ನಂತರ ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ಸ್ನೇಹಿತರೆ, ಮಳೆಗಾಲದಲ್ಲಿ ಹಾಕುವಂತಹ ಗೊಬ್ಬರ. ನಾನು ತುಂಬ ವಿಡಿಯೋದಲ್ಲಿ ನಾನು ಯಾವ ಗೊಬ್ಬರಗಳನ್ನು ಹಾಕ್ತೇನೆ, ಯಾವ ರೀತಿ ಆರೈಕೆ ಮಾಡ್ತೇನೆ, ನನ್ನ ಗಿಡಗಳು ಇಷ್ಟು ಚೆನ್ನಾಗಿ ಬರಬೇಕಾದ್ರೆ ಯಾವ ರೀತಿ ನಾನು ಗಿಡಗಳನ್ನು ನೋಡ್ಕೊಳ್ತೇನೆ ಅನ್ನುವ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆಯೇ ಸ್ನೇಹಿತರೆ, ನಾವು ಬೇಸಿಗೆ ಕಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನಮ್ಮ ಗಿಡಗಳಿಗೆ ಹಾಕುವಂತಹ ಗೊಬ್ಬರಗಳನ್ನು ನಾವು ಮಳೆಗಾಲದಲ್ಲಿ ಹಾಕಬಾರ್ದು. ಇದು ಕೂಡ ನಾನು ಈ ವಿಷಯವನ್ನು ಮೊದಲೇ ನಾನು ನಿಮಗೆ ತಿಳಿಸಿದ್ದೆ. ಆದರೂ ಸ್ನೇಹಿತರೆ, ಅದರಲ್ಲೂ ಹಿಂಡಿ ಕೊಳೆಯುವಂತಹ ವಸ್ತುಗಳನ್ನು ಹಾಕಲೇಬಾರ್ದು. ಯಾವುದೇ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಕೊಳೆಯುವಂಥದ್ದಾಗಿರ್ಬೋದು, ಅಥವಾ ಡೈಲ್ಯೂಟ್ ಮಾಡಿರುವಂತಹ ಗೊಬ್ಬರಗಳನ್ನಾಗಿರ್ಬೋದು, ನಮ್ಮ ಮಲ್ಲಿಗೆ ಗಿಡಗಳಿಗೆ ನಾವು ಹಾಕಲೇಬಾರ್ದು. ತಪ್ಪಿಯು ಇವತ್ತು ಚೆನ್ನಾಗಿ ಬಿಸಿಲಿದೆ, ಒಂದು ಗಳಿಗೆ ನಮ್ಮ ಗಿಡಗಳಿಗೆ ಹಾಕುವ ಏನಾಗೋದಿಲ್ಲ ಅಂತ ಒಂದು ಕೆಟ್ಟ ಆಲೋಚನೆಯನ್ನು ಮಾಡಬೇಡಿ ಸ್ನೇಹಿತರೆ. ಯಾಕಂತ ಹೇಳಿದರೆ, ನನಗೆ ಒಬ್ಬರು ಪಾಪ ಕಮೆಂಟ್ ಮಾಡಿದರು, ಮಲ್ಲಿಗೆ ಗಿಡಗಳನ್ನು ನೆಟ್ಟು ಬರೀ 9 ತಿಂಗಳಾದದಷ್ಟೇ. ಹೆಸರು ಮರ್ತೋಯ್ತು ನನಗೆ. ನಾನಂದರೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನನ್ನು ಬರೆದಿಟ್ಕೊಳ್ತೇನೆ, ಹಾಗಾಗಿ ಅದರ ಬಗ್ಗೆ ಕೂಡ ಇವತ್ತು ಹೇಳ್ತೇನೆ. ನಾನು ಹೆಚ್ಚಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ದಯವಿಟ್ಟು ಲಿಕ್ವಿಡ್ಗಳನ್ನು ಹಾಕಬೇಡಿ, ಹಿಂಡಿಗಳನ್ನು ಹಾಕಬೇಡಿ, ಡೈಲ್ಯೂಟ್ ಗೊಬ್ಬರಗಳನ್ನು ಹಾಕಬೇಡಿ ಅಂತ. ಬಟ್ ಇವತ್ತು ಪಾಪ ನನಗೆ ಅವ್ರು ಕೇಳುವಾಗ ಬೇಜಾರಂತ ಅನಿಸಿತು. ಅವರು ಹಿಂಡಿ ಹಾಕಿದ ನಂತರ ಅದರಲ್ಲಿ ಸಣ್ಣ ಸಣ್ಣ ಹುಳಗಳು ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಏನು ಮಾಡಬೇಕು ಮೇಡಮ್, ಅದಕ್ಕೆ ಏನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಹುಳ ಆದ ನಂತರ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ. ಆ ಗಿಡದಲ್ಲಿ ಹುಳ ಆಯಿತು ಅಂತ ಹೇಳಿದರೆ ನಮಗೆ ಇರುವುದು ಒಂದೇ ಆಪ್ಷನ್,
ಆ ಮಣ್ಣು ಆ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಏನು ಮಣ್ಣಿದೆ ನೋಡಿ ಅದನ್ನು ನಾವು ಬಿಸಾಡಬೇಕು. ಬಿಸಿಲಿದ್ದರೆ ಅದನ್ನು ಚೆನ್ನಾಗಿ ನಾವು ಒಣಗಿಸಿ ಬೇರೆ ಕಡೆ ಒಂದು ಏನು ಸ್ಟೋರ್ ಮಾಡಿ ಇಡಬಹುದು, ಬೇಸಿಗೆ ಕಾಲದಲ್ಲಿ ಹಾಕ್ಬೋದು. ಆದರೆ ನಮಗೆ ಇವಾಗ ಅಲ್ಲಿ ಏನು ಇದಿರುವುದಿಲ್ಲ ನೋಡಿ, ಒಣಗಿಸ್ಲಿಕ್ಕೆ ಆಪ್ಷನ್ ಇರೋದಿಲ್ಲ, ಹಾಗಾಗಿ ನಾವು ಬಿಸಾಡಲೇಬೇಕಾಗ್ತದೆ. ಸ್ನೇಹಿತರೆ, ನಾವು ಮಣ್ಣನ್ನು ಬಿಸಾಡಿ ಹೊಸ ಮಣ್ಣು ಮತ್ತು ಗೊಬ್ಬರಗಳನ್ನು ಹಾಕಿ ಗಿಡಗಳನ್ನು ರೀಪಾಟ್ ಮಾಡಿ ನೆಡಬೇಕು. ನೆಟ್ಟು ಮಳೆ ಬೀಳದ ಜಾಗದಲ್ಲಿ ಇಡಬೇಕು. ಇಲ್ಲದೇ ಇದ್ದಲ್ಲಿ ಗಿಡಗಳನ್ನು ಕಳೆದುಕೊಳ್ಳುವಂತಹ ಚಾನ್ಸಸ್ ತುಂಬಾ ಇದೆ ಸ್ನೇಹಿತರೆ. ಒಂದು 80-90% ಕಳೆದುಕೊಳ್ಳುವಂಥ ಚಾನ್ಸಸ್ ಇದೆ. ಇನ್ನೊಂದು 10% ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಯಾರೂ ಅಷ್ಟೇ, ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಗಿಡಗಳಿಗೆ ಹಾಕುವ, ಗಿಡಗಳು ಹಳದಿಯಾಗಿದೆ, ಸ್ವಲ್ಪ ಹಿಂಡಿ ನೀರು ಹಾಕಿದರೆ ಗಿಡಗಳಿಗೆ ಒಳ್ಳೆಯದಾಗ್ತದೆ ಅಂತ ಒಂದು ಆಸೆ ಇರ್ತದೆ, ಖಂಡಿತವಾಗಿಯೂ ಇರ್ತದೆ. ಈ ರೀತಿ ಆಸೆ ನನಗೂ ಇತ್ತು. ನನ್ನ ಗಿಡಗಳಿಗೆ ಹಾಕಿ ಫಸ್ಟ್ ಟೈಮ್ ನಾನು ಮಲ್ಲಿಗೆ ಕೃಷಿ ಮಾಡಿದಾಗ ಫಸ್ಟ್ ವರ್ಷದ ಮಳೆಗಾಲದಲ್ಲಿ ಇಂತಹ ತಪ್ಪುಗಳನ್ನು ಮಾಡಿ ನಾನು ತುಂಬ ಗಿಡಗಳನ್ನು ಕಳ್ಕೊಂಡಿದ್ದೇನೆ. ಆದ ನಂತರ ನನಗೆ ತುಂಬ ಅನುಭವಕ್ಕೆ ಬಂದಿದೆ. ಹಾಗಾಗಿ ನಾನು ದಯವಿಟ್ಟು ಎಲ್ರಿಗೂ ಹೇಳೋದಿಷ್ಟೇ, ಒಂದು ಹಿಂಡಿ ಹಾಕಬೇಡಿ, ಅಂದರೆ ಚಿಪ್ಸ್ ರೂಪದಲ್ಲಿ ಬರ್ತದೆ ನೋಡಿ, ಅದನ್ನು ಹಾಕಲಿಕ್ಕೆ ಹೋಗಬೇಡಿ. ಆಮೇಲೆ ಅದನ್ನು ಲಿಕ್ವಿಡ್ ರೀತಿಯಲ್ಲಿ ನಾವು ಮಾಡಿ ಹಾಕ್ತೇವೆ, ಅಂದರೆ ಅದನ್ನು ನೀರಿನಲ್ಲಿ ಕೊಳೆಲಿಕ್ಕಿಟ್ಟು ಆಮೇಲೆ ಹಾಕ್ತೇವೆ, ಆ ರೀತಿ ಕೂಡ ಹಾಕಬೇಡಿ. ಅಥವಾ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ, ಹಿಂಡಿ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಹಾಕ್ತೇವೆ, ಆ ರೀತಿ ಕೂಡ ಹಾಕಬೇಡಿ ಸ್ನೇಹಿತರೆ. ಯಾವ ರೂಪದಲ್ಲಿ ಕೂಡ ಹಿಂಡಿಯ ಬಳಕೆ ಹಾಕಬೇಡಿ ದಯವಿಟ್ಟು. ನಾನು ಇದೊಂದು ನಿಮ್ಮ ಗಮನದಲ್ಲಿರಲಿ. ಹಿಂಡಿಯ ಬಳಕೆ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಫಸ್ಟ್ ಸ್ವಲ್ಪ ದಿನ ಗೊತ್ತಾಗೋದಿಲ್ಲ, ಆದರೆ ಅದು ಕೊಳೆತಾ ಇದ್ದ ಹಾಗೇನೆ, ಅಂದರೆ ಅದು ಒಮ್ಮೆಲೇನು ಹರಿದು ಹೋಗೋದಿಲ್ಲ, ಮಣ್ಣಿನ ಜೊತೆ ಮಿಕ್ಸ್ ಆಗಿರ್ತದೆ. ಸರಿಯಾಗಿ ಅದಕ್ಕೆ ಬಿಸಿಲು ಬೀಳದೇ ಇದ್ದಾಗ ನಮ್ಮ ಗಿಡದ ಬುಡದಲ್ಲಿ ಹುಳದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಒಂದು ಗಿಡದಲ್ಲಿ ವೈಟ್ ಫ್ಲೈಸ್ ಆಗಿರ್ಬೋದು, ಹುಳದ ಸಮಸ್ಯೆ ಆದರೆ ಅದಕ್ಕೊಂದು ಸ್ಪ್ರೇ ಹಾಕಿ ಅದನ್ನು ಒಂದು ತಕ್ಕ ಮಟ್ಟಿಗೆ ನಮಗೆ ಕಂಟ್ರೋಲ್ಗೆ ತರಬಹುದು. ಆದರೆ ಗಿಡದ ಬುಡದಲ್ಲಿ ಮಣ್ಣಲ್ಲಿ ಹುಳಗಳಾದರೆ ನಮಗೆ ಅದನ್ನು ಸರಿ ಮಾಡಲಿಕ್ಕೆ ತುಂಬ ಕಷ್ಟ. ಆಗ ನಮಗೆ ಇರುವಂತಹ ದಾರಿ ಒಂದೇ, ಗಿಡಗಳನ್ನು ಇಮಿಡಿಯೇಟಾಗಿ ರೀಪಾಟ್ ಮಾಡಿ ಹೊಸ ಗೊಬ್ಬರ ಮತ್ತು ಮಣ್ಣನ್ನು ಹಾಕಿ ಗಿಡಗಳನ್ನು ನೆಟ್ಟು ಮಳೆ ಬೀಳದ ಜಾಗದಲ್ಲಿ ಇಡುವಂಥದ್ದು. ಇದು ಬಿಟ್ಟರೆ ಅದಕ್ಕೆ ಬೇರೆ ರೀತಿಯ ಆಪ್ಷನ್ಗಳು ಇರುವುದಿಲ್ಲ. ಹಾಗಾಗಿ ದಯವಿಟ್ಟು ಯಾರು ಹಿಂಡಿಯ ಬಳಕೆಯನ್ನು ಗಿಡಗಳಿಗೆ ಮಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ನೆಕ್ಸ್ಟ್ ನನಗೆ ತುಂಬ ಕ್ವಶನ್ ರಿಪೀಟೆಡ್ ಬರ್ತಾ ಇರುವಂಥದ್ದು, ಮೀನಿನ ಲಿಕ್ವಿಡ್ ಗಿಡಗಳಿಗೆ ಹಾಕಬಹುದಾ ಅಂತ. ಆ್ಯಕ್ಚುಲಿ ನಾನು ಕೂಡ ಒಮ್ಮೆ ಮೀನಿನ ಲಿಕ್ವಿಡ್ ಹೇಗೆ ಮಾಡೋದು, ಅದನ್ನು ಹೇಗೆ ಗಿಡಗಳಿಗೆ ಹಾಕಬೇಕು ಅಂತ ನಿಮಗೆ ವಿಡಿಯೋ ಮಾಡಿ ನಾನು ತಿಳಿಸಿದೆ. ಬಟ್ ಅದನ್ನು ನಾವು ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ ಗಿಡಗಳಿಗೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಹಾಕುವಂತಹ ರೀತಿ ಸರಿಯಾಗಿರಬೇಕು ಅಷ್ಟೇ. ಬಟ್ ನಾವು ಹಾಕುವಂತಹ ಕ್ರಮಗಳು ಸರಿಯಾಗಿದ್ದಾಗ ಒಳ್ಳೆ ರಿಸಲ್ಟ್ ಬರ್ತದೆ. ಆದರೆ ಮಳೆಗಾಲದಲ್ಲಿ ಯಾವುದೇ ಅಂತಹ ತಪ್ಪುಗಳನ್ನು ಮಾಡಬೇಡಿ. ಅಂದರೆ ಲಿಕ್ವಿಡ್, ನಾನು ಆಗ ಹೇಳಿದಾಗೇ ಏನು ಹಿಂಡಿನ ನೀರನ್ನು ಹಾಕಬೇಡಿ ಅಂತ ಹೇಳಿದೆ, ಹಾಗೆಯೇ ಮೀನಿನ ಲಿಕ್ವಿಡ್ ಕೂಡ ಗಿಡಗಳಿಗೆ ಹಾಕೋದು ತಪ್ಪು. ಮಳೆಗಾಲದಲ್ಲಿ ಹಾಕಲೇಬಾರ್ದು. ಹಾಕಿದಾಗ ನಾನು ಆಗ ಹೇಳಿದಾಗೇ ಮಣ್ಣಿನಲ್ಲಿ ಒಂದು ಹುಳದ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರು ಕೊಳೆಯುವಂತಹ ರೋಗ, ಗೆಲ್ಲು ಸಾಯುವಂತಹ ರೋಗ, ಹೀಗೆ ಬೇರೆ ಬೇರೆ ರೀತಿಯ ರೋಗಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಮೀನಿನ ಲಿಕ್ವಿಡ್ ಕೂಡ ಗಿಡಗಳಿಗೆ ಹಾಕಬಾರ್ದು. ಹಾಗೆಯೇ ಇನ್ನು ಕೆಲವರು ಕೇಳೋದು, ಅನ್ನಪೂರ್ಣ ಗೊಬ್ಬರವನ್ನು ಹಾಕಬಹುದಾ, ಅದು ಎಲ್ಲಿ ಸಿಗ್ತದೆ ಅಂತ. ಅನ್ನಪೂರ್ಣ ಗೊಬ್ಬರವನ್ನು ಹಾಕಬಾರ್ದು ಅಂತ ಏನಿಲ್ಲ, ಹಾಕ್ಬೋದು. ಆದರೆ ನಿಮಗೆ ಬೇಸಿಗೆ ಕಾಲದಲ್ಲಿ ಹಾಗೆಯೇ ಚಳಿಗಾಲದಲ್ಲಿ ಅನ್ನಪೂರ್ಣ ಹಾಕಿದಾಗ ಏನು ಗಿಡಗಳಲ್ಲಿ ಒಳ್ಳೆಯ ರಿಸಲ್ಟ್ ಸಿಗ್ತದ, ಆದರೆ ಮಳೆಗಾಲದಲ್ಲಿ ಅಷ್ಟು ಒಳ್ಳೆಯ ರಿಸಲ್ಟ್ ಖಂಡಿತವಾಗಿಯೂ ಸಿಗುವುದಿಲ್ಲ. ಒಂದು 100ರಲ್ಲಿ ಒಂದು 30-40% ನಿಮಗೆ ಸಿಗಬಹುದು. ಅದು ಬಿಟ್ಟರೆ 100ರಲ್ಲಿ 100% ಸಿಗ್ತದಂತ ಖಂಡಿತವಾಗಿಯೂ ನಾನು ಹೇಳೋದಿಲ್ಲ. ಅದು ನಮಗೆ ಫರ್ಟಿಲೈಸರ್ ಶಾಪಲ್ಲೇ ಸಿಗ್ತದೆ. ಅಂದರೆ ಯಾವ ಫರ್ಟಿಲೈಸರ್ ಶಾಪಲ್ಲಿ ಕೇಳಿದರೂ ಸಿಗ್ತದೆ, ನಮ್ಮ ಕಡೆ ಸಿಗ್ತದೆ ಸ್ನೇಹಿತರೆ. ಆದರೆ ಬೇರೆ ಕಡೆ ಶಾಪ್ಗಳಲ್ಲಿ ಕೆಲವು ಕಡೆ ಸಿಗುವುದಿಲ್ಲ ಅಂತ ಹೇಳ್ತಾರೆ, ಆದರೆ ನಮ್ಮ ಕಡೆ ಸಿಗ್ತದೆ. ಅದು ಬಿಟ್ಟರೆ ಸ್ನೇಹಿತರೆ, ನೀವು ಗಿಡಗಳಿಗೆ ಹೂವಾಗಲಿಕ್ಕೆ ಯಾವ ಸ್ಪ್ರೇ ಹಾಕ್ತೀರಿ, ನಿಮ್ಮ ಗಿಡಗಳು ತುಂಬ ಚೆನ್ನಾಗಿದೆ ಮೇಡಮ್ ಹೇಳಿ ಅಂತ ಹೇಳ್ತೀರಿ. ನಾನು ಯಾವಾಗಲೂ ನನ್ನ ಗಿಡಗಳಿಗೆ ಹಾಕೋದು ಮೈಕ್ರೋಲಾ ಮಲ್ಟಿಪ್ಲೆಕ್ಸ್. ನಿಮಗೆ ಗೊತ್ತಿರೋ ಹಾಗೆಯೇ ಅದರ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ, ಹಾಗಾಗಿ ನಾನು ಅದರ ವಿಡಿಯೋವನ್ನು ಪದೇ ಪದೇ ಹಾಕ್ತಾ ಇಲ್ಲ.
ಆ್ಯಸ್ ಯೂಶ್ವಲ್ ಸ್ನೇಹಿತರೆ, ಮಳೆಗಾಲದಲ್ಲಿ ಮಾತ್ರ ಆ ಸ್ಪ್ರೇಗಳನ್ನು ಹಾಕ್ತಾ ಇಲ್ಲ. ಅದರ ಬದಲಾಗಿ ಗಿಡದ ಬುಡಕ್ಕೆ ನಾನು ಗೋಳಿ ರೂಪದಲ್ಲಿ ಇರುವಂತಹ ಬ್ಲೂ ಸ್ಟಾರನ್ನು ಹಾಕ್ತೇನೆ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ನಾವು ಸ್ಪ್ರೇಯನ್ನು ಹಾಕಿದರೆ ನಮಗೆ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುವುದಿಲ್ಲ. ಮೈಕ್ರೋಲಾ ಮಲ್ಟಿಪ್ಲೆಕ್ಸ್ ಹಾಕಿದರೂ ವೇಸ್ಟ್. ನಾನು ಹಾಕಿದ್ದೆ, ಬಟ್ ಅದರಲ್ಲಿ ನನಗೆ ಏನೂ ಒಳ್ಳೆಯ ರಿಸಲ್ಟ್ ಸಿಗಲಿಲ್ಲ. ಹಾಗಾಗಿ ನಾನು ಮಳೆಗಾಲದಲ್ಲಿ ನೀವು ಅದನ್ನು ಹಾಕಿ ಅಂತ ನಾನು ಯಾವತ್ತೂ ಪ್ರಿಫರ್ ಮಾಡೋದಿಲ್ಲ. ಹಾಗೆಯೇ ಯಾವುದಾದ್ರೂ ನೀವು ಸ್ಪ್ರೇ ಹಾಕ್ತೀರಿ ಆಗಿದ್ರೆ ಅದರ ಜೊತೆ ಗಮ್ಮನ್ನು ಹಾಕಿ ನೀವು ಲಿಕ್ವಿಡನ್ನು ಸ್ಪ್ರೇ ಮಾಡಿ. ಅಂದರೆ ಮೈಕ್ರೋಲಾ ಮಲ್ಟಿಪ್ಲೆಕ್ಸ್ ಬಿಸಿಲಿದ್ರೆ ಹಾಕ್ಬೋದು. ಹಾಕಿದರೆ ಯಾವುದೇ ರೀತಿಯ ಸಮಸ್ಯೆ ಗಿಡಗಳಿಗೆ ಇರುವುದಿಲ್ಲ. ಆದರೆ ನಮಗೆ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುವುದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಹಾಕೋದಿಲ್ಲ ಅಷ್ಟೇ. ಯಾಕಂತ ಹೇಳಿದರೆ ಮೈಕ್ರೋಲಾ ಮತ್ತು ಮಲ್ಟಿಪ್ಲೆಕ್ಸ್ಗೆ ಕೂಡ ತುಂಬ ಕಾಸ್ಟ್ಲಿ ಇದೆ. ಹಾಗಾಗಿ ನಾನು ಅದನ್ನು ಮಳೆ ಬರುವಂತಹ ಸಂದರ್ಭದಲ್ಲಿ ಸ್ಪ್ರೇಯನ್ನು ಹಾಕೋದಿಲ್ಲ. ಬರೀ ಗಿಡದ ಬುಡಕ್ಕೆ ಬ್ಲೂ ಸ್ಟಾರನ್ನು ಮಾತ್ರ ಹಾಕ್ತೇನೆ. ಅದು ಬಿಟ್ಟರೆ ಸ್ವಲ್ಪ ಒಳ್ಳೆ ಕ್ವಾಲಿಟಿಯಲ್ಲಿರುವಂತಹ ಹಟ್ಟಿ ಗೊಬ್ಬರವನ್ನು ಹಾಕ್ತೇನೆ. ಅದು ಮಳೆ ಪ್ರಾರಂಭ ಆಗೋ ಮೊದಲು ಹಾಕ್ತೇನೆ, ಮತ್ತೆ ಹಾಕಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಮಧ್ಯದಲ್ಲಿ ಲಾಸ್ಟ್ ಟೈಮ್ ಮಳೆ ಕಡಿಮೆ ಇತ್ತು, ಆಗ ನಾನು ಹಾಕಿದ್ದೆ. ಬಟ್ ಒಳ್ಳೆ ಕ್ವಾಲಿಟಿಯಲ್ಲಿರುವಂತಹ ಒಣ ಗೊಬ್ಬರವನ್ನು ಹಾಕ್ಬೋದು. ಬಟ್ ಹಸಿ ಗೊಬ್ಬರವನ್ನು ಯಾವುದೇ ಕಾರಣಕ್ಕೆ ಹಾಕಬಾರ್ದು. ಅಂದರೆ 2-3 ವರ್ಷ ಹಿಂದಿನ ದನದ ಸೆಗಣಿ ಗೊಬ್ಬರವನ್ನು ಹಾಕ್ಬೋದು, ಒಣ ಸೆಗಣಿ ಗೊಬ್ಬರ. ಅದೇ ನಾವು ಹಸಿ ಸೆಗಣಿ ಗೊಬ್ಬರವನ್ನು ಹಾಕಿದಾಗ ಸೇಮ್, ಆಗ ನಾನು ಏನು ಹೇಳಿದೆ ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ ಅಂತ, ಆ ಸಮಸ್ಯೆಗಳೇ ಇದರಲ್ಲಿ ಕೂಡ ಉತ್ಪತ್ತಿ ಆಗ್ತದೆ. ಹಾಗಾಗಿ ನಾವು ಹಸಿ ಸೆಗಣಿ ಗೊಬ್ಬರಗಳನ್ನು ಹಾಕಬಾರ್ದು. ಒಣ ಹಟ್ಟಿ ಗೊಬ್ಬರ ಇದ್ದರೆ ಖಂಡಿತವಾಗಿಯೂ ಮಲ್ಲಿಗೆ ಗಿಡಗಳಿಗೆ ಹಾಕ್ಬೋದು. ಹಾಗೆಯೇ ಇನ್ನೂ ಒಂದು ಜಾಸ್ತಿ ಕ್ವಶನ್ ಬರೋದಂತ ಹೇಳಿದರೆ, ಮೇಡಮ್ ನೀವು ಗ್ರೀನ್ ಕಲರ್ನ ನೆಟ್ ಹಾಕಿದ್ದೀರಲ್ಲ, ಅದು ಯಾಕೆ ಹಾಕಿದ್ರಿ, ಅದರಿಂದ ನಿಮ್ಗೆ ಏನು ಪ್ರಯೋಜನ ಇದೆ, ಅದರ ಬಗ್ಗೆ ಒಮ್ಮೆ ಡೀಟೇಲ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೇನೆ. ಅದು ನಾನು ಮೊನ್ನೆ ಜೂನಲ್ಲಿ, ಅಂದರೆ 2026 ಜೂನಲ್ಲಿ ಹಾಕಿದಷ್ಟೇ. ಹಾಗಾಗಿ ನಾನು ಅದರ ಬಗ್ಗೆ ವಿಡಿಯೋ ಮಾಡಲಿಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೇನೆ. ಇನ್ವೆಸ್ಟ್ ಮಾಡಿ ಅದರಿಂದ ನಮಗೆ ಏನೂ ಲಾಭ ಇಲ್ಲ ಅಂತ ಹೇಳಿದರೆ ನಾನು ನಿಮಗೆ ತಪ್ಪು ಮಾಹಿತಿ ಕೊಡೋದು ತುಂಬ ತಪ್ಪಾಗುತ್ತೆ. ಅದಕ್ಕೋಸ್ಕರ ನನಗೆ ಅದರಲ್ಲಿ ಏನೆಲ್ಲ ಬೆನಿಫಿಟ್ ಆಯಿತು, ಯಾಕೆ ಹಾಕಿದೆ, ಎಷ್ಟು ಖರ್ಚಾಯಿತು ಅಂತ ಹೇಳಿ ನಾನು ನೆಕ್ಸ್ಟ್ ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ಖಂಡಿತ ನಿಮಗೆ ತಿಳಿಸ್ತೇನೆ. ಹಾಗಾಗಿ ನಾನು ಅದರ ಬಗ್ಗೆ ಇವತ್ತು ಏನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ಅದರ ವಿಡಿಯೋ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ಮುಂಬರುವ ದಿನಗಳಲ್ಲಿ ಖಂಡಿತ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.